ಈ ಕಥೆ ಶುರುವಾಗುತ್ತೆ 1906ರಲ್ಲಿ. ಜಪಾನ್ ದೇಶದ ಹಮಾಮಾತ್ಸು ಎಂಬ ನಗರದ ಬಳಿಯ ಒಂದು ಪುಟ್ಟ ಹಳ್ಳಿಯಾಗಿದ್ದ ಕೋಮಿಯೋದಲ್ಲಿ ಒಂದು ಬಡ ಕುಟುಂಬ ವಾಸವಿರುತ್ತೆ. ಅದೇ ವರ್ಷದ ನವೆಂಬರ್ 17ರಂದು ಒಬ್ಬ ಮಹಾನ್ ವ್ಯಕ್ತಿಯ ಜನನವಾಗುತ್ತೆ. ಆ ಮಗುವಿನ ಪೋಷಕರಿಗೂ ಸಹ ತಿಳಿತಿರಲಿಲ್ಲ ಆ ಮಗು ಮುಂದೊಂದಿನ ಆಟೋಮೊಬೈಲ್ ಇಂಡಸ್ಟ್ರಿಗೆ ದೊಡ್ಡ ಕೊಡುಗೆಯನ್ನು ನೀಡ್ತಾನೆ ಅಂತ. ಆ ಮಹಾನ್ ವ್ಯಕ್ತಿ ಯಾರು ಅಂತ ನೀವು ಊಹಿಸಿರ್ಬೋದು ಅನ್ಕೋತೀನಿ. ಇವರೇ ಸೋಯಿಚಿರೋ ಹೋಂಡಾ. ಹುಟ್ಟಿದ್ದು ಬಡ ಕುಟುಂಬದಲ್ಲಿ ಆಗಿದ್ದರೂ ಸಹ ಕನಸುಗಳಿಗೆ ಕೊರತೆ ಇರಲಿಲ್ಲ. ಇವರ ತಂದೆ ಗಿಹಾಯ್ ಹೋಂಡಾ ಮೂಲತಃ ಕಮ್ಮಾರ, ಜೊತೆಗೆ ಸೈಕಲ್ ರಿಪೇರಿಯನ್ನು ಸಹ ಮಾಡ್ತಿರ್ತಾರೆ. ಹಾಗೆ ಇವರ ತಾಯಿ ಮಿಕಾ ಹೋಂಡಾ ಒಬ್ಬ ದರ್ಜಿಯಾಗಿರ್ತಾರೆ. ಕಡು ಬಡತನದ ಕಾರಣದಿಂದಾಗಿ ಸೋಯಿಚಿರೋ ರೋಗಗ್ರಸ್ತರಾಗಿದ್ದ ತನ್ನ ಒಡ ಹುಟ್ಟಿದವರನ್ನೇ ಕಳೆದುಕೊಂಡಿರ್ತಾರೆ. ಹೋಂಡಾ ದಂಪತಿ ಬದುಕುಳಿದಿರುವ ಒಬ್ಬ ಮಗನಿಗಾದರೂ ಶಿಕ್ಷಣವನ್ನು ಒದಗಿಸುವ ಛಲ ತೊಟ್ಟಿರ್ತಾರೆ. ಆದರೆ ಸೋಯಿಚಿರೋಗೆ ಓದು ತಲೆಗೆ ಹತ್ತಲಿಲ್ಲ. ಅರ್ಧದಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸಿರ್ತಾರೆ. ಅವರ ತಂದೆಯೊಟ್ಟಿಗೆ ಸೈಕಲ್ ರಿಪೇರಿಯನ್ನು ಮಾಡಲಾರಂಭಿಸಿದ್ರು. ಅದಾಗಲೇ ಅವರಿಗೆ 8 ವರ್ಷ ಪ್ರಾಯ. ಹೀಗೆ ಒಂದು ದಿನ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುವಾಗ ಒಂದು ಅತ್ಯಾಕರ್ಷಕವಾದ ಶಬ್ದ ಕೇಳಿಸುತ್ತೆ. ಆ ಶಬ್ದವನ್ನು ಹಿಂಬಾಲಿಸಿಕೊಂಡು ಹೋದಾಗ ಸೋಯಿಚಿರೋಗೆ ಒಂದು ಅಚ್ಚರಿ ಕಾದಿತ್ತು. 4 ಚಕ್ರದ ಒಂದು ಸ್ವಯಂಚಾಲಿತ ವಾಹನ ಸಾಗುತ್ತಿತ್ತು. ಅದುವೇ ಫೋರ್ಡ್ ಕಂಪನಿಯ ಮಾಡೆಲ್ ಟಿ ಕಾರ್. ಅದೇ ಮೊದಲ ಬಾರಿಗೆ ಸೋಯಿಚಿರೋ ಒಂದು ಕಾರನ್ನು ನೋಡಿ ಆನಂದಿಸಿತ್ತು. ಅದು ಹೇಗೆ ಒಂದು ವಾಹನ ಸ್ವಯಂ ಪ್ರೇರಿತವಾಗಿ ಚಲಾವಣೆಯಾಗತ್ತೆ ಅನ್ನುವ ಕುತೂಹಲ ಅವರನ್ನು ಕಾಡತೊಡಗಿತ್ತು. ಹೇಗಾದರೂ ಮಾಡಿ ಅದನ್ನು ಅರಿತುಕೊಂಡು ತಾನೂ ಸಹ ಒಂದು ಕಾರನ್ನು ತಯಾರಿಸುವ ಕನಸು ಕಾಣ್ತಾರೆ. ಅದು 1922 ಟೋಕಿಯೋ ನಗರದ ಸುಪ್ರಸಿದ್ಧ ಗ್ಯಾರೇಜ್ ಆಗಿದ್ದ ಆರ್ಟ್ ಶೋಕಾಯ್ ಕೆಲಸಗಾರರು ಬೇಕಾಗಿದ್ದಾರೆ ಎಂಬ ಪ್ರಕಟಣೆಯನ್ನು ಹೊರಡಿಸಿರುತ್ತೆ. ಅದನ್ನು ಗಮನಿಸಿದ ಸೋಯಿಚಿರೋ ತಮ್ಮ ಬಾಲ್ಯದ ಕುತೂಹಲವನ್ನು ಅನಾವರಣಗೊಳಿಸುವ ಅವಕಾಶ ಸಿಕ್ಕಿದೆ ಎಂದು ಆರ್ಟ್ ಶೋಕಾಯ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದೃಷ್ಟವಶಾತ್ ಆ ಅರ್ಜಿ ಸ್ವೀಕೃತಗೊಂಡು ಅವರಿಗೆ ಅಲ್ಲಿ ಕೆಲಸ ಸಿಕ್ಕಿರುವುದಾಗಿ ಪತ್ರ ಬರುತ್ತೆ. ಸಂತಸದಿಂದ ಸೋಯಿಚಿರೋ ಟೋಕಿಯೋ ನಗರದತ್ತ ಪ್ರಯಾಣವನ್ನು ಬೆಳೆಸ್ತಾರೆ. ಆದರೆ ಆರ್ಟ್ ಶೋಕಾಯ್ ತಲುಪಿದ ನಂತರ ಅವರಿಗೆ ಆಘಾತ ಉಂಟಾಗಿತ್ತು. ಆಗಿನ್ನೂ ಸೋಯಿಚಿರೋ ಹೋಂಡಾಗೆ 15 ವರ್ಷ ಪ್ರಾಯ. ಆರ್ಟ್ ಶೋಕಾಯ್ನ ಮಾಲೀಕರಾಗಿದ್ದ ಸಕಾಕಿಬಾರಾ ಹೋಂಡಾರಿಗೆ ಟೆಕ್ನಿಷಿಯನ್ ಹುದ್ದೆಯನ್ನು ನೀಡಿರಲಿಲ್ಲ. ಬದಲಾಗಿ ತಮ್ಮ ಮಗನನ್ನು ನೋಡಿಕೊಳ್ಳುವ ಹಾಗೂ ಗ್ಯಾರೇಜನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ನೇಮಿಸ್ತಾರೆ. ಇದರಿಂದ ಬೇಸರಗೊಂಡ ಹೋಂಡಾ ಕೆಲಸ ಬಿಟ್ಟು ಮನೆಗೆ ಹಿಂತಿರುಗುವುದಾಗಿ ಯೋಚಿಸ್ತಾರೆ. ಆದರೆ ಮನೆಯಲ್ಲಿ ಅವರನ್ನು ವ್ಯಂಗಿಸಿ ನಿಂದಿಸಬಹುದು ಅಂತ ಊಹಿಸಿ ಅದೇ ಕೆಲಸವನ್ನು ಕಂಟಿನ್ಯೂ ಮಾಡ್ತಾರೆ. ಅದೇ ವರ್ಷ ಜಪಾನ್ ದೇಶದಲ್ಲಿ ಒಂದು ಬೃಹತ್ ಭೂಕಂಪವಾಗುತ್ತೆ. ಹಲವಾರು ಮನೆಗಳ ಸರ್ವನಾಶವಾಗುತ್ತೆ. ಆದರೆ ಅದೇ ಭೂಕಂಪ ಹೋಂಡಾಗೆ ಒಳ್ಳೆಯ ಭವಿಷ್ಯ ನೀಡುವುದಾಗಿತ್ತು. ಆರ್ಟ್ ಶೋಕಾಯ್ನ ಹಲವಾರು ಟೆಕ್ನಿಷಿಯನ್ಗಳ ಮನೆ ನೆಲಸಮವಾಗಿತ್ತು. ಅವುಗಳ ದುರಸ್ತಿಗಾಗಿ ಅವರು ತಮ್ಮ ಹಳ್ಳಿಗಳಿಗೆ ತೆರಳಿದ್ರು. ಹಾಗಾಗಿ ಸಕಾಕಿಬಾರಾ ಹೋಂಡಾರಿಗೆ ಟೆಕ್ನಿಷಿಯನ್ ಹೆಲ್ಪರ್ ಕೆಲಸವನ್ನು ನೀಡ್ತಾರೆ. ಕೆಲವು ದಿನಗಳ ನಂತರ ಹೋಂಡಾರ ಆಸಕ್ತಿ ಮತ್ತು ಕಾರ್ಯಕ್ಷಮತೆಯನ್ನು ನೋಡಿ ಅವರಿಗೆ ಟೆಕ್ನಿಷಿಯನ್ ಕೆಲಸವನ್ನು ವಹಿಸ್ತಾರೆ. ಸಕಾಕಿಬಾರಾ ಹಲವಾರು ಫಾರಿನ್ ಬ್ರ್ಯಾಂಡ್ ಕಾರ್ಗಳನ್ನು ರಿಪೇರಿ ಮಾಡ್ತಿರ್ತಾರೆ. ಜೊತೆಗೆ ರೇಸ್ ಕಾರ್ಗಳನ್ನು ಸಹ ಮಾಡಿಫೈ ಮಾಡ್ತಿರ್ತಾರೆ. ಹೋಂಡಾರ ಕೆಲಸದ ನಿಷ್ಠೆಯನ್ನು ಮೆಚ್ಚಿ ತಮ್ಮದೇ ಟೀಮ್ನಲ್ಲಿ ಸೇರಿಸಿಕೊಳ್ತಾರೆ. ಕೆಲವೇ ದಿನಗಳಲ್ಲಿ ಹೋಂಡಾ ಟೀಮ್ನ ಬೆಸ್ಟ್ ಮೆಕ್ಯಾನಿಕ್ ಆಗ್ತಾರೆ. ಅದು 1923 ಜಪಾನ್ ದೇಶದಲ್ಲಿ ರೇಸ್ ಕಾರ್ಗಳ ಸಂಚಲನ ಚುರುಕಾಗಿತ್ತು. ಸಕಾಕಿಬಾರಾ ಹೋಂಡಾರಿಗೆ ಒಂದು ರೇಸ್ ಕಾರನ್ನು ತಯಾರಿಸುವ ಅವಕಾಶವನ್ನು ನೀಡುತ್ತಾರೆ. ಹೋಂಡಾ ತನ್ನ ಟೀಮ್ನ ಸಹಾಯವನ್ನು ಪಡೆದು ಮೊದಲ ಬಾರಿಗೆ ಒಂದು ಡಯಾಂಬ್ಲರ್ ಇಂಜಿನ್ ಬಳಸಿ ಆರ್ಟ್ ಡಯಾಂಬ್ಲರ್ ಎಂಬ ರೇಸ್ ಕಾರನ್ನು ತಯಾರಿಸ್ತಾರೆ. ಆದರೆ ಅದು ರೇಸ್ನಲ್ಲಿ ಗೆಲ್ಲಲಿಲ್ಲ. ನಂತರ ಒಂದು ಸೆಕೆಂಡ್ ಹ್ಯಾಂಡ್ ಕರ್ಟಿಸ್ ಏರೋಪ್ಲೇನ್ ಇಂಜಿನ್ ಹಾಗೂ ಮಿಶೆಲ್ ಕಾರ್ನ ಚಾಸೀಸನ್ನು ಬಳಸಿ ಒಂದು ಉನ್ನತವಾದ ರೇಸ್ ಕಾರನ್ನು ತಯಾರಿಸ್ತಾರೆ. ಅದುವೇ ಕರ್ಟಿಸ್ ರೇಸ್ ಕಾರ್. 1924ರಲ್ಲಿ ನಡೆದ 5ನೇ ಜಪಾನೀಸ್ ಮೋಟರ್ ಕಾರ್ ಚಾಂಪಿಯನ್ಶಿಪ್ನಲ್ಲಿ ಈ ಕಾರ್ ಭಾಗವಹಿಸುತ್ತೆ. ಸಕಾಕಿಬಾರಾರ ತಮ್ಮ ಆ ಕಾರ್ನ ಚಾಲಕರಾಗಿದ್ದರು. ಜೊತೆಗೆ ಹೋಂಡಾ ಸಹ ಚಾಲಕರಾಗಿರ್ತಾರೆ. ಇವರ ಕರ್ಟಿಸ್ ಕಾರ್ ಆ ಒಂದು ರೇಸನ್ನು ಗೆಲ್ಲುತ್ತೆ. ಹೋಂಡಾರ ಇಂಜಿನಿಯರಿಂಗ್ ಯಶಸ್ವಿಯಾಗತ್ತೆ. ಈ ಯಶಸ್ಸಿನ ನಂತರ ಸಕಾಕಿಬಾರಾ ಹಮಾಮಾತ್ಸು ನಗರದಲ್ಲಿ ತಮ್ಮ ಆರ್ಟ್ ಶೋಕಾಯ್ನ ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತಾರೆ.
ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೋಂಡಾರಿಗೆ ವಹಿಸ್ತಾರೆ. ಆದರೆ ಆ ಗ್ಯಾರೇಜ್ ಆರಂಭದಲ್ಲಿ ವಿಫಲಗೊಳ್ಳುತ್ತೆ. ಕಾರಣ ಕಾರ್ನ ಮಾಲೀಕರು ಕೇವಲ 21 ವರ್ಷದ ಹುಡುಗನ ಬಳಿ ಸರ್ವಿಸ್ಗೆ ಕೊಡಲು ಹಿಂಜರಿಯುತ್ತಿದ್ದರು. ಇದನ್ನು ಅರಿತ ಹೋಂಡಾ ಹಮಾಮಾತ್ಸು ಪಟ್ಟಣವನ್ನು ಸುತ್ತಿ ಇನ್ನಿತರ ಗ್ಯಾರೇಜ್ ಮೆಕ್ಯಾನಿಕ್ಗಳು ರಿಪೇರಿ ಮಾಡಲು ಅಸಾಧ್ಯ ಎಂದು ತಿರಸ್ಕರಿಸಿದ ಕಾರ್ಗಳನ್ನು ಕರೆತಂದು ರಿಪೇರಿ ಮಾಡುವುದರ ಜೊತೆಗೆ ಗ್ಯಾರಂಟಿಯನ್ನೂ ನೀಡಲಾರಂಭಿಸ್ತಾರೆ. ಇವರ ಈ ಒಂದು ನಡೆ ಕಾರ್ ಮಾಲೀಕರನ್ನು ಸೆಳೆಯಲಾರಂಭಿಸುತ್ತೆ. 1931ರ ವೇಳೆಗೆ ಹೋಂಡಾರ ಗ್ಯಾರೇಜ್ 50 ಮೆಕ್ಯಾನಿಕ್ಗಳನ್ನು ಒಳಗೊಂಡು ತಿಂಗಳಿಗೆ ಸುಮಾರು 500 ರೂಪಾಯಿಗಳ ಪ್ರಾಫಿಟನ್ನು ಮಾಡ್ತಿರುತ್ತೆ. ಸುಸ್ಥಿರಗೊಂಡ ಗ್ಯಾರೇಜನ್ನು ಕಂಡ ಹೋಂಡಾ ಅದರ ಜವಾಬ್ದಾರಿಯನ್ನು ತನ್ನ ಮಡದಿಗೆ ವಹಿಸಿ ಪುನಃ ರೇಸ್ನತ್ತ ಮುಖ ಮಾಡ್ತಾರೆ. ರೇಸ್ ಕಾರ್ಗಳ ವಿನ್ಯಾಸವನ್ನು ಮಾಡುವುದರ ಜೊತೆಗೆ ರೇಸ್ನಲ್ಲಿ ತಾವೇ ಚಾಲಕರಾಗಿ ಸ್ಪರ್ಧಿಸ್ತಾರೆ. ಈ ಮೂಲಕ ಅವರು ಜಪಾನ್ ದೇಶದ ನಂಬರ್ 1 ರೇಸರ್ ಆಗ್ತಾರೆ. 120 km/h ವೇಗದಲ್ಲಿ ಅವರು ತಮ್ಮ ಹಮಾಮಾತ್ಸು ಕಾರನ್ನು ಚಲಾಯಿಸಿರ್ತಾರೆ. ಅವರ ಈ ಒಂದು ರೆಕಾರ್ಡನ್ನು ಇಡೀ ಜಪಾನ್ ದೇಶದಲ್ಲಿ 20 ವರ್ಷಗಳ ಕಾಲ ಯಾರೂ ಬ್ರೇಕ್ ಮಾಡಲಾಗಲಿಲ್ಲ. ಅದು 1936 ಹೋಂಡಾ ಒಂದು ರೇಸ್ನಲ್ಲಿ ಪಾಲ್ಗೊಂಡಿರ್ತಾರೆ. ಆದರೆ ಅದೇ ರೇಸ್ ಹೋಂಡಾರಿಗೆ ಕಂಟಕವಾಗಿತ್ತು. ಸೋಯಿಚಿರೋ ಹೋಂಡಾ ಮೇಜರ್ ಆಕ್ಸಿಡೆಂಟ್ಗೆ ಒಳಗಾಗ್ತಾರೆ. 4 ತಿಂಗಳ ಬಳಿಕ ಚೇತರಿಸಿಕೊಳ್ತಾರೆ. ಸಾವಿನ ದವಡೆಯಿಂದ ಪಾರಾಗಿದ್ದ ಹೋಂಡಾ ಪುನಃ ರೇಸ್ನಲ್ಲಿ ಪಾಲ್ಗೊಳ್ಳೋದಾಗಿ ಹೇಳ್ತಾರೆ. ಆದರೆ ಅವರ ಪತ್ನಿ ಹಾಗೂ ಅವರ ಪೋಷಕರು ಬಲವಾಗಿ ನಿರಾಕರಿಸ್ತಾರೆ. ಅಲ್ಲಿಗೆ ಹೋಂಡಾ ರೇಸ್ ಆಸೆಯನ್ನು ಕೈಬಿಡ್ತಾರೆ. ಆದರೆ ಅವರು ಪುನಃ ಗ್ಯಾರೇಜ್ನಲ್ಲಿ ಕೆಲಸ ಮಾಡಲು ಸಿದ್ಧರಿರಲಿಲ್ಲ. ಅವರಿಗೆ ಇನ್ನೂ ಹೊಸದೇನೋ ಮಾಡುವ ಆಸೆ. ಇಂಜಿನ್ನ ಪ್ರಮುಖ ವಸ್ತುಗಳಲ್ಲಿ ಒಂದಾದ ಪಿಸ್ಟನ್ ರಿಂಗ್ಗಳನ್ನು ತಯಾರಿಸುವ ಕನಸು ಕಾಣ್ತಾರೆ. ಈ ಕುರಿತು ಆರ್ಟ್ ಶೋಕೈನ ಮಾಲೀಕರಾಗಿದ್ದ ಸಕಾಕಿ ಬಾರಾರ ಬಳಿ ಚರ್ಚಿಸ್ತಾರೆ. ಆದರೆ ಸಕಾಕಿ ಬಾರಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯ ಪಾದಾರ್ಪಣೆಯನ್ನು ತಿರಸ್ಕರಿಸ್ತಾರೆ. ಆದರೆ ಹೋಂಡಾ ತಮ್ಮ ನಿರ್ಧಾರವನ್ನು ಕಡೆಗಣಿಸಲಿಲ್ಲ. ಅವರು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಪಾದಾರ್ಪಣೆ ಮಾಡುವ ಪಣ ತೊಟ್ಟಿರ್ತಾರೆ. ಹಾಗಾಗಿ ಆರ್ಟ್ ಶೋಕೈನ ಜವಾಬ್ದಾರಿಯನ್ನು ಹಿಂದಿರುಗಿಸಿ ತಮ್ಮದೇ ಆದ ಕಂಪನಿಯನ್ನು ತೆರೆಯಲು ಮುಂದಾಗ್ತಾರೆ. ಕೊನೆಗೂ 1937ರಲ್ಲಿ ಟೋಕೈ ಸೇಕಿ ಎಂಬ ಪಿಸ್ಟನ್ ರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಘಟಕವನ್ನು ಪ್ರಾರಂಭಿಸ್ತಾರೆ. ಆರಂಭದಲ್ಲಿ ದೊಡ್ಡ ದೊಡ್ಡ ಮಷಿನ್ಗಳನ್ನು ಖರೀದಿ ಮಾಡ್ತಾರೆ. 50 ಎಂಪ್ಲಾಯಿಗಳನ್ನು ಹೈರ್ ಮಾಡ್ತಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ಪಿಸ್ಟನ್ ರಿಂಗನ್ನು ತಯಾರಿಸುವ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೋಯಿಚಿರೋ ಹಾಗೂ ಅವರ ಎಂಪ್ಲಾಯಿಗಳು ಸೇರಿ ಹಲವಾರು ಪ್ರಯೋಗಗಳನ್ನು ಮಾಡ್ತಾರೆ. ಆದರೆ ಅವರ ಪ್ರಯತ್ನಗಳೆಲ್ಲ ವಿಫಲಗೊಳ್ಳುತ್ತೆ. ಎಲ್ಲ ಹಣವನ್ನು ಕಳೆದುಕೊಂಡು ಬರಿಗೈಯಾಗಿದ್ದ ಸೋಯಿಚಿರೋ ಇನ್ನೇನು ಫ್ಯಾಕ್ಟರಿಯನ್ನು ಮುಚ್ಚಲು ಮುಂದಾಗ್ತಾರೆ. ಅಷ್ಟರಲ್ಲಿ ಅವರ ಮಡದಿ ತನ್ನ ಒಡವೆಗಳನ್ನು ಮಾರಿ ಅದರ ಹಣವನ್ನು ನೀಡುವುದರ ಜೊತೆಗೆ ಮೆಟಲರ್ಜಿಯ ಕುರಿತು ಒಂದು ಟ್ರೈನಿಂಗನ್ನು ಪಡೆಯುವ ಸಲಹೆಯನ್ನು ನೀಡ್ತಾರೆ. ಅವರ ಮಡದಿಯ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸಿದ ಹೋಂಡಾ ಹಮಾಮಾತ್ಸು ಇಂಡಸ್ಟ್ರಿಯಲ್ ಹೈಸ್ಕೂಲ್ನಲ್ಲಿ ಮೆಟಲರ್ಜಿಯ ಕುರಿತು ಟ್ರೈನಿಂಗನ್ನು ಪಡೀತಾರೆ. ಟ್ರೈನಿಂಗ್ನ ಬಳಿಕ ಹೋಂಡಾ ಪಿಸ್ಟನ್ ರಿಂಗ್ ತಯಾರಿಸುವಲ್ಲಿ ಯಶಸ್ವಿಯಾಗ್ತಾರೆ. ಇದನ್ನು ಗಮನಿಸಿದ ಟೊಯೋಟಾ ಹೋಂಡಾರ ಪಿಸ್ಟನ್ ರಿಂಗ್ಗಳನ್ನು ಖರೀದಿಸಲು ಮುಂದಾಗ್ತಾರೆ. ಆದರೆ ಟೊಯೋಟಾ ನಡೆಸಿದ ಕ್ವಾಲಿಟಿ ಚೆಕ್ನಲ್ಲಿ ಹೋಂಡಾರ ಪಿಸ್ಟನ್ ರಿಂಗ್ಗಳು ವಿಫಲಗೊಳ್ಳುತ್ತೆ. ಇದನ್ನು ಪರಿಗಣಿಸಿದ ಹೋಂಡಾ ತಮ್ಮ ಪ್ರಯೋಗವನ್ನು ಮುಂದುವರಿಸ್ತಾರೆ. ಕೊನೆಗೆ ಒಂದಿನ ಟೊಯೋಟಾದ ಸ್ಟ್ಯಾಂಡರ್ಡ್ಸ್ಗೆ ತಕ್ಕಂತೆ ಪಿಸ್ಟನ್ ರಿಂಗ್ಗಳನ್ನು ತಯಾರಿಸ್ತಾರೆ. ನಂತರ ಟೋಕೈ ಸೇಕಿ ಟೊಯೋಟಾದ ದೊಡ್ಡ ಸಪ್ಲೈಯರ್ ಕಂಪನಿಯಾಗುತ್ತೆ. ಎಲ್ಲವೂ ಸುಸೂತ್ರವಾಗಿ ಸಾಗಿತ್ತು. ಟೋಕೈ ಸೇಕಿ 2000 ಎಂಪ್ಲಾಯ್ಗಳನ್ನು ಒಳಗೊಂಡು ಒಂದು ಸದೃಢ ಕಂಪನಿಯಾಗಿತ್ತು. ಆದರೆ ದುರಾದೃಷ್ಟವಶಾತ್ ಹೋಂಡಾರ ಜೀವನದಲ್ಲಿ ದೊಡ್ಡ ಮುಳುಗಡೆಯಾಗುವ ಸಮಯ ಬಂದಿತ್ತು. ಅದು 1944. ಜಗತ್ತಿನಾದ್ಯಂತ 2ನೇ ಮಹಾಯುದ್ಧದ ಸಂಚಲನ ಚುರುಕಾಗಿತ್ತು. ಅದೇ ವೇಳೆಗೆ ಜಪಾನ್ ಅಮೆರಿಕದ ವಿರುದ್ಧ ಯುದ್ಧವನ್ನು ಸಾರುತ್ತೆ. ಆಕ್ರೋಶಗೊಂಡ ಅಮೆರಿಕ ಜಪಾನ್ ದೇಶದ ದೊಡ್ಡ ದೊಡ್ಡ ನಗರಗಳ ಮೇಲೆ ಬಾಂಬ್ ದಾಳಿಯನ್ನು ಮಾಡುತ್ತೆ. ಅವುಗಳಲ್ಲಿ ಹಮಾಮಾತ್ಸು ಪಟ್ಟಣವೂ ಸಹ ಒಂದು. ಆ ಬಾಂಬ್ ದಾಳಿಗೆ ಹೋಂಡಾರ ಟೋಕೈ ಸೇಕಿ ಕಂಪನಿ ನಾಶವಾಗುತ್ತೆ.
ಎದೆಗುಂದದ ಸೊಯಿಚಿರೋ ಛಲ ಬಿಡದೆ ತಮ್ಮ ಕಂಪನಿಯನ್ನ ಪುನಃ ನಿರ್ಮಿಸ್ತಾರೆ. ಎಲ್ಲವೂ ಸಿದ್ಧಗೊಂಡಿತ್ತು. ಇನ್ನೇನು ಸೊಯಿಚಿರೋ ನಿಟ್ಟುಸಿರು ಬಿಡುವಷ್ಟರಲ್ಲಿ ಗಾಯದ ಮೇಲೆ ಬರೆ ಎಳೆದಂತೆ ಅವರ ಕಂಪನಿ ಪುನಃ ಹಾನಿಗೊಳಗಾಯಿತು. 1945ರಲ್ಲಿ ಟೋಕಾಯ್ ಸೇಕಿ ಕಂಪನಿ ಇದ್ದ ಜಾಗದಲ್ಲಿ ದೊಡ್ಡ ಭೂಕಂಪವಾಗುತ್ತೆ. ಈ ಬಾರಿ ಹೋಂಡಾ ಸಂಪೂರ್ಣವಾಗಿ ಕುಸಿದಿದ್ರು. ಇಡೀ ಕಂಪನಿಗೆ ಸರ್ವನಾಶವಾಗಿತ್ತು. ಸಿಕ್ಕ ಕೆಲ ಯಂತ್ರೋಪಕರಣಗಳನ್ನು ಕೇವಲ 2.5 ಲಕ್ಷ ರೂಪಾಯಿಗಳ ಬೆಲೆ ಕಟ್ಟಿ ಟೊಯೋಟಾಗೆ ಮಾರಾಟ ಮಾಡ್ತಾರೆ. ಕೆಲವು ದಿನಗಳ ಕಾಲ ಏಕಾಂತದಲ್ಲಿ ಯೋಚಿಸ್ತಾ ಕೂರ್ತಾರೆ. ಯುದ್ಧದ ಅಂತ್ಯದ ನಂತರ ದೇಶದಲ್ಲಿ ಪೆಟ್ರೋಲಿಯಂನ ಕೊರತೆ ಉಂಟಾಗಿತ್ತು. ಅದರಿಂದಾಗಿ ಪೆಟ್ರೋಲ್ನ ಬೆಲೆಯೂ ಸಹ ಗಗನಕ್ಕೇರಿತ್ತು. ಕಾರ್ಗಳಿಗೆ ಇಂಧನವನ್ನು ಭರಿಸಲಾಗದೆ ಜನರು ಕಾಲ್ನಡಿಗೆ ಮತ್ತು ಸೈಕಲ್ನ ಮೊರೆ ಹೋಗಿದ್ರು. ಹೋಂಡಾ ಸಹ ಅಂಗಡಿಗೆ ಕಾಲ್ನಡಿಗೆಯಲ್ಲೇ ಸಾಗುವಾಗ ಅವರ ಕಣ್ಣಿಗೆ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಒಂದು ವಸ್ತು ಕಾಣಿಸುತ್ತೆ. ಅದರ ಬಳಿ ತೆರಳಿ ತೀವ್ರವಾಗಿ ಗಮನಿಸ್ತಾರೆ. ಅದು ಒಂದು ಪುಟ್ಟ ಇಂಜಿನ್ ಆಗಿತ್ತು. ಜಪಾನ್ ಆರ್ಮಿ ತಮ್ಮ ವೈರ್ಲೆಸ್ ಕಮ್ಯುನಿಕೇಷನ್ ಡಿವೈಸ್ಗೆ ಪವರ್ ಒದಗಿಸಲು ಆ ಪುಟ್ಟ ಇಂಜಿನ್ನನ್ನು ಜನರೇಟರ್ ರೀತಿ ಬಳಸ್ತಿತ್ತು. ಇದನ್ನು ಗಮನಿಸಿದ ಹೋಂಡಾರಿಗೆ ತಕ್ಷಣವೇ ಒಂದು ಉಪಾಯ ಹೊಳೆದಿತ್ತು. ಈ ಇಂಜಿನ್ನನ್ನು ಸೈಕಲ್ಗೆ ಅಳವಡಿಸುವ ಚಿಂತನೆ. ಇದೇನು ಹೊಸ ಆವಿಷ್ಕಾರವಾಗಿರಲಿಲ್ಲ. ಅದಾಗಲೇ ಅಮೆರಿಕ ದೇಶದಲ್ಲಿ ಮೋಟರೈಸ್ಡ್ ಸೈಕಲ್ಗಳು ಚಾಲ್ತಿಯಲ್ಲಿದ್ದವು. ಆದರೆ ಜಪಾನ್ ದೇಶಕ್ಕೆ ಒಂದು ಚೀಪ್ ಟ್ರಾನ್ಸ್ಪೋರ್ಟೇಷನ್ನ ಅವಶ್ಯಕತೆ ಇತ್ತು. ಹಾಗಾಗಿ ತನ್ನ ದೇಶಕ್ಕೆ ಕೊಡುಗೆ ನೀಡಲು ಹೋಂಡಾ ಈ ಮೋಟಾರ್ ಸೈಕಲನ್ನು ತಯಾರಿಸಲು ಮುಂದಾಗ್ತಾರೆ. 1946ರಲ್ಲಿ ಹೋಂಡಾ ಟೆಕ್ನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟನ್ನು ಪ್ರಾರಂಭಿಸ್ತಾರೆ. ಸೆಕೆಂಡ್ ಹ್ಯಾಂಡ್ ಜನರೇಟರ್ ಇಂಜಿನ್ಗಳನ್ನು ಸೈಕಲ್ಗೆ ಅಳವಡಿಸಿ ಮಾರಾಟ ಮಾಡ್ತಿರ್ತಾರೆ. ಮೋಟಾರ್ ಸೈಕಲ್ಗಳು ಯಶಸ್ವಿ ಆಗಲಾರಂಭಿಸ್ತವೆ. ದೇಶದಾದ್ಯಂತ ಅವುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಆದರೆ ಅವರಿಗೆ ಇಂಜಿನ್ಗಳ ಕೊರತೆ ಉಂಟಾಯಿತು. ಹಾಗಾಗಿ ಹೋಂಡಾ ಸ್ವತಃ ತಾವೇ ಇಂಜಿನ್ನನ್ನು ತಯಾರಿಸಲು ಪ್ರಾರಂಭಿಸ್ತಾರೆ. 1947ರಲ್ಲಿ ಟೈಪ್ ಎ ಇಂಜಿನ್ನನ್ನು ತಯಾರಿಸ್ತಾರೆ. ಅದೇ ಮೊದಲ ಬಾರಿಗೆ ಹೋಂಡಾ ತಯಾರಿಸಿದ ಮೋಟಾರ್ ಸೈಕಲ್ಗಳು ಹೋಂಡಾ ಎಂಬ ಬ್ರ್ಯಾಂಡ್ ನೇಮ್ ಹೊತ್ತು ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟಿದ್ದು. ಹೋಂಡಾ ಬ್ರ್ಯಾಂಡ್ನ ಮೋಟಾರ್ ಸೈಕಲ್ಗಳು ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡೆಯಲು ಆರಂಭಿಸುತ್ತವೆ. ನಂತರ ಒಂದು ವೇಗವಾಗಿ ಚಲಿಸುವ ದೊಡ್ಡ ಗಾತ್ರದ ಮೋಟಾರ್ ಸೈಕಲ್ ಅನ್ನು ತಯಾರಿಸ್ತಾರೆ. ಅದುವೇ ಮಾಡೆಲ್ ಡಿ. ಆದರೆ ಇದು ಹೆಚ್ಚಾಗಿ ಸೇಲ್ ಆಗಲಿಲ್ಲ. ಕಾರಣ ಅದರ ದೊಡ್ಡ ಗಾತ್ರದ ಇಂಜಿನ್ ಮತ್ತು ದುಬಾರಿ ಬೆಲೆ. ಇದನ್ನು ಅರಿತ ಹೋಂಡಾ ಸತತ 3 ವರ್ಷಗಳ ಪ್ರಯತ್ನದ ನಂತರ ಒಂದು ಕಡಿಮೆ ಗಾತ್ರದ ಇಂಜಿನ್ನನ್ನು ತಯಾರಿಸ್ತಾರೆ. ಅದುವೇ ಕಬ್ ಇಂಜಿನ್. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಚಿಕ್ಕ ಗಾತ್ರದ ಇಂಜಿನ್ ಆಗಿದ್ದರೂ ಸದೃಢ ಪವರ್ ಮತ್ತು ಹೆಚ್ಚಿನ ಸ್ಪೀಡ್ ನೀಡುವುದರ ಜೊತೆಗೆ ಫ್ಯೂಯಲ್ ಎಫಿಷಿಯಂಟ್ ಸಹ ಆಗಿತ್ತು. ಇದು ಜಗತ್ತನ್ನೇ ಬೆರಗುಗೊಳಿಸುವ ಆವಿಷ್ಕಾರವಾಗಿತ್ತು. ಜಪಾನ್ ದೇಶ ಹೋಂಡಾರಿಗೆ ಬ್ಲೂ ರಿಬ್ಬನ್ ಅವಾರ್ಡ್ ನೀಡಿ ಗೌರವಿಸಿತ್ತು. ನಂತರ ಹೋಂಡಾ ಆ ಇಂಜಿನ್ಗೆ ತಕ್ಕಂತೆ ಒಂದು ಚಾಸಿಸ್ ಫ್ರೇಮ್ ರೆಡಿ ಮಾಡ್ತಾರೆ. ಕೊನೆಗೂ 1958ರಲ್ಲಿ ಹೋಂಡಾರ ಹೊಸ ಮೋಟಾರ್ ಸೈಕಲ್ ಬಿಡುಗಡೆಯಾಗುತ್ತೆ. ಅದುವೇ ಹೋಂಡಾ ಸೂಪರ್ ಕಬ್. ಈ ಒಂದು ಬೈಕ್ ವಿಶ್ವದಾದ್ಯಂತ ಮೋಟಾರ್ ಸೈಕಲ್ ಇಂಡಸ್ಟ್ರಿಯಲ್ಲಿ ಕ್ರಾಂತಿಯನ್ನು ಸೃಷ್ಟಿಸುತ್ತೆ. ಅದೇ ವೇಳೆ ಟಕಿಯೋ ಫುಜಿಸಾವಾ ಹೋಂಡಾರ ಜೊತೆ ಕೈ ಜೋಡಿಸ್ತಾರೆ. ಹೋಂಡಾ ಟೆಕ್ನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನ ಹೋಂಡಾ ಮೋಟಾರ್ ಕಂಪನಿಯನ್ನಾಗಿ ಬದಲಾಯಿಸ್ತಾರೆ. ಟಕಿಯೋ ಫುಜಿಸಾವಾ ಹೋಂಡಾ ಮೋಟಾರ್ ಕಂಪನಿಯ ಮೇಲೆ ಹೂಡಿಕೆಯನ್ನು ಮಾಡುವುದರ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ ಕೂಡ ಆಗ್ತಾರೆ. ನಂತರ ಹೋಂಡಾ ಸೂಪರ್ ಕಬ್ US ಮಾರುಕಟ್ಟೆಗೆ ಎಂಟ್ರಿ ಕೊಡುತ್ತೆ. ಇತರ US ಮೋಟಾರ್ ಸೈಕಲ್ಗಳಿಗೆ ಹೋಲಿಸಿದರೆ ಇದರ ಬೆಲೆ ಅತಿ ಕಡಿಮೆ. ಹಾಗಾಗಿ ಈ ಬೈಕ್ ಯಶಸ್ವಿಯಾಗುತ್ತೆ ಅಂತ ಊಹಿಸೋದು ಸಹಜ. ಆದರೆ ಅಲ್ಲೊಂದು ಸಮಸ್ಯೆ ಇತ್ತು. US ಸಾಮಾನ್ಯ ಜನರಿಗೆ ಬೈಕ್ ಅಂದರೆ ಅಸೂಹೆ. ಕಾರಣ ಅಲ್ಲಿನ ಕಳ್ಳಕಾಕರು ಬೈಕ್ಗಳನ್ನು ಅತಿ ಹೆಚ್ಚು ಬಳಸ್ತಾ ಇದ್ರು. ಹಾಗಾಗಿ ಬೈಕ್ ಬಳಸುವವರು ಕೆಟ್ಟವರು ಅಂತ ಭಾವಿಸಿದ್ರು. ಈ ತರಹದ ಮನಸ್ಥಿತಿ ಇದ್ದ US ಜನರಿಗೆ ಬೈಕ್ ಮಾರುವುದು ಒಂದು ದೊಡ್ಡ ಸಾಹಸ. ಇದನ್ನು ಪರಿಗಣಿಸಿದ ಹೋಂಡಾ ಮೋಟಾರ್ ಕಂಪನಿ ಒಂದು ವಿಭಿನ್ನವಾದ ಸ್ಟ್ರಾಟಜಿಯನ್ನು ಮಾಡುತ್ತೆ. US ಜನರನ್ನು ಸೆಳೆಯಲು ತನ್ನ ಸೂಪರ್ ಕಬ್ನ ಬ್ರೋಷರ್ನ ಮೇಲೆ ಯು ಮೀಟ್ ದ ನೈಸೆಸ್ಟ್ ಪೀಪಲ್ ಆನ್ ಎ ಹೋಂಡಾ ಎಂಬ ಟ್ಯಾಗ್ಲೈನನ್ನು ಬಳಸ್ತಾರೆ. ಅದಕ್ಕೆ ತಕ್ಕಂತೆ ಹಲವಾರು ರೀತಿಯ ಸವಾರರು ತಮ್ಮ ಸೂಪರ್ ಕಬ್ ಮೋಟಾರ್ ಸೈಕಲನ್ನು ಚಲಾಯಿಸುತ್ತಿರುವಂತೆ ಫೋಟೋಗಳನ್ನು ಚಿತ್ರಿಸ್ತಾರೆ. ಈ ಒಂದು ಸ್ಟ್ರಾಟಜಿಯಿಂದ ಹೋಂಡಾ ಸೂಪರ್ ಕಬ್ ಅಮೆರಿಕನ್ ಮಾರುಕಟ್ಟೆಯಲ್ಲಿ ಸಂಚಲನವನ್ನು ಸೃಷ್ಟಿಸುತ್ತೆ. ಇದರ ಮಧ್ಯದಲ್ಲೇ ಹೋಂಡಾ ರೇಸಿಂಗ್ ಬೈಕನ್ನು ಸಹ ಮ್ಯಾನುಫ್ಯಾಕ್ಚರಿಂಗ್ ಮಾಡಲು ಪ್ರಾರಂಭಿಸಿತ್ತು. 1954ರ ಇಂಟರ್ನ್ಯಾಷನಲ್ ಬೈಕ್ ರೇಸ್ನಲ್ಲಿ
ತಮ್ಮ ಮೊದಲ ಬೈಕನ್ನು ಸ್ಪರ್ಧೆಗೆ ಬಿಡ್ತಾರೆ. ಆದರೆ ಅದು ಸೋಲನ್ನಪ್ಪುತ್ತೆ. ನಂತರ ಸೊಯಿಚಿರೋ ಹಲವಾರು ಬೈಕ್ ರೇಸಿಂಗ್ಗಳನ್ನು ಭೇಟಿ ನೀಡುತ್ತಿದ್ರು. ಅಲ್ಲಿ ಗೆದ್ದ ಬೈಕನ್ನು ಸ್ಟಡಿ ಮಾಡ್ತಿದ್ರು. ಆ ಗೆದ್ದ ಬೈಕನ್ನು ಸೋಲಿಸುವಂತೆ ತಾವು ತಮ್ಮ ಬೈಕನ್ನು ಡಿಸೈನ್ ಮಾಡ್ತಿದ್ರು. 1959ರಲ್ಲಿ ಮತ್ತೊಂದು ಹೊಸ ಬೈಕನ್ನು ಐಲ್ ಆಫ್ ಮ್ಯಾನ್ TT ಎಂಬ ಇಂಟರ್ನ್ಯಾಷನಲ್ ರೇಸ್ಗೆ ಬಿಡ್ತಾರೆ. ಈ ಬಾರಿ ಹೋಂಡಾ ಗೆಲ್ಲುವುದರ ಜೊತೆಗೆ ತಮ್ಮ ಬ್ರ್ಯಾಂಡ್ ವಿಶ್ವದಾದ್ಯಂತ ಸಂಚಲನ ಸೃಷ್ಟಿಸುವಂತೆ ಮಾಡಿದ್ರು. 1960ರ ಹೊತ್ತಿಗೆ 10 ಲಕ್ಷ ಬೈಕ್ಗಳನ್ನು ಸೇಲ್ ಮಾಡುವುದರ ಜೊತೆಗೆ ವಿಶ್ವದ ಅತಿ ದೊಡ್ಡ ಮೋಟಾರ್ ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾಗಿತ್ತು. ಇಷ್ಟಾದರೂ ಸೊಯಿಚಿರೋಗೆ ಒಂದು ಕೊರಗಿತ್ತು. ತನ್ನ ಬಾಲ್ಯದ ಕನಸನ್ನು ನನಸು ಮಾಡುವ ಕೊರಗು. ಅದುವೇ ಕಾರ್ ತಯಾರಿಕೆ. ಅದಾಗಲೇ ಕಾರ್ ಹೇಗೆ ಚಲಾಯಿಸುತ್ತೆ ಎಂಬುದನ್ನು ಅರಿತುಕೊಂಡಿದ್ದ ಸೊಯಿಚಿರೋಗೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ತೆರೆಯುವ ಹುಚ್ಚು ಹೆಚ್ಚಾಗಿತ್ತು. ಇದನ್ನು ಕುರಿತು ಅವರು ತಮ್ಮ ಕುಟುಂಬದವರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಚರ್ಚಿಸ್ತಾರೆ. ಆದರೆ ಅವರಿಗೆ ಸಿಕ್ಕಿದ್ದು ನಕಾರಾತ್ಮಕ ಸಲಹೆಗಳು. ಕಾರಣ ಅದಾಗಲೇ ಜಪಾನ್ ದೇಶದಾದ್ಯಂತ ಟೊಯೋಟಾ, ನಿಸ್ಸಾನ್ ಮತ್ತು ಸುಜುಕಿ ಕಾರುಗಳ ಹಾವಳಿ ಹೆಚ್ಚಾಗಿತ್ತು. ಹೊಸ ಬ್ರ್ಯಾಂಡಿನ ಕಾರನ್ನು ಯಾರು ಖರೀದಿಸ್ತಾರೆ ಅಂತ ವ್ಯಂಗಿಸಿದ್ರು. ಇದ್ಯಾವುದಕ್ಕೂ ಕಿವಿಗೊಡದ ಸೊಯಿಚಿರೋ ತಮ್ಮ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನು ಪ್ರಾರಂಭಿಸ್ತಾರೆ. ಕೋಟ್ಯಾಂತರ ರೂಪಾಯಿಗಳ ಹೂಡಿಕೆ ಮತ್ತು ಅವರ ಪರಿಶ್ರಮದಿಂದ 1963ರ ಹೊತ್ತಿಗೆ ಒಂದು ಮಿನಿ ಟ್ರಕ್ ಅನ್ನ ಮಾರುಕಟ್ಟೆಗೆ ಬಿಡ್ತಾರೆ. ಅದುವೇ ಹೋಂಡಾ T360. ಈ ಒಂದು ಪಿಕಪ್ ಟ್ರಕ್ ಮಾರುಕಟ್ಟೆಯಲ್ಲಿ ವಿಫಲಗೊಳ್ಳುತ್ತೆ. ಈ ಸೋಲನ್ನು ಲೆಕ್ಕಿಸದೆ ಹೋಂಡಾ ಒಂದು ಸ್ಪೋರ್ಟ್ಸ್ ಕಾರನ್ನು ತಯಾರಿಸ್ತಾರೆ. ಅದು S500, ಗಂಟೆಗೆ 128 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಕಾರ್. ಅದ್ಭುತ ವಿನ್ಯಾಸವನ್ನು ಹೊಂದಿದ್ದ ಈ ಕಾರ್ ಬಹಳ ದುಬಾರಿಯಾಗಿತ್ತು. ಕೇವಲ 1300 ಯೂನಿಟ್ಗೆ ಇದರ ಪ್ರೊಡಕ್ಷನ್ ಅನ್ನು ನಿಲ್ಲಿಸಲಾಯಿತು. ಸಾಮಾನ್ಯ ಜನರ ಮನಸ್ಥಿತಿಯನ್ನು ಪರಿಗಣಿಸಿದ ಹೋಂಡಾ ತಮ್ಮ T360 ಪ್ಲಾಟ್ಫಾರ್ಮ್ನ ಮೇಲೆ ಒಂದು ಚಿಕ್ಕ ಕಾರನ್ನು ತಯಾರಿಸ್ತಾರೆ. ಅದುವೇ ಹೋಂಡಾ N360. ತನ್ನ ಕಾಂಪಿಟೇಟರ್ಗಳಿಗಿಂತ 25% ಕಡಿಮೆ ಬೆಲೆಯ ಕಾರ್ ಇದಾಗಿತ್ತು. ಜಪಾನಿಗರನ್ನು ಸೆಳೆಯುವಲ್ಲಿ ಈ ಕಾರ್ ಯಶಸ್ವಿಯಾಗಿತ್ತು. ನಂತರ ತಮ್ಮ ಕಾರ್ ಬ್ರ್ಯಾಂಡನ್ನು ಪ್ರಪಂಚಕ್ಕೆ ಪರಿಚಯಿಸಲು ಹೋಂಡಾ ರೇಸ್ ಕಾರ್ಗಳನ್ನು ತಯಾರಿಸ್ತಾರೆ. ಅವರ ಮೊದಲ ರೇಸ್ ಕಾರ್ ಹೋಂಡಾ RA271 1964ರ ವಿಶ್ವದ ಸುಪ್ರಸಿದ್ಧ ಫಾರ್ಮುಲಾ 1 ರೇಸ್ನಲ್ಲಿ ಪಾಲ್ಗೊಳ್ಳುತ್ತೆ. ಆದರೆ ಗೆಲ್ಲುವಲ್ಲಿ ವಿಫಲಗೊಳ್ಳುತ್ತೆ. ರೇಸ್ನಲ್ಲಿ ಸೋತಿದ್ದರೂ ಸಹ ಹೋಂಡಾ ಜನರ ಮೆಚ್ಚುಗೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದರು. ಕಾರಣ ಆ ಕಾರ್ ಕೇವಲ ಒಂದೇ ವರ್ಷದಲ್ಲಿ ವಿನ್ಯಾಸಗೊಂಡಿತ್ತು. ರೇಸ್ನ ಬಳಿಕ ಹಿಂತಿರುಗಿದ ಹೋಂಡಾ ತಮ್ಮ RA271ನ ನ್ಯೂನತೆಗಳನ್ನು ಸರಿಪಡಿಸುವುದರ ಜೊತೆಗೆ ಒಂದು ಹೊಸ ಮಾಡೆಲನ್ನು ತಯಾರಿಸ್ತಾರೆ. ಅದುವೇ ಹೋಂಡಾ RA272. ಈ ಕಾರ್ 1965ರಲ್ಲಿ ಜರುಗಿದ ಫಾರ್ಮುಲಾ 1 ರೇಸ್ನಲ್ಲಿ ಪಾಲ್ಗೊಳ್ಳುತ್ತೆ. ಸುಮಾರು 3150 ಕಿಲೋಮೀಟರ್ಗಳ ರೇಸ್ ಟ್ರ್ಯಾಕ್ ಅದಾಗಿತ್ತು. ಆ ರೇಸನ್ನು ಹೋಂಡಾರ RA272 ಗೆಲ್ಲುತ್ತೆ. ಈ ಯಶಸ್ಸನ್ನು ಇಡೀ ಜಪಾನ್ ದೇಶವೇ ಕೊಂಡಾಡುತ್ತೆ. ಕಾರಣ ಅದೇ ಮೊದಲ ಬಾರಿಗೆ ಜಪಾನ್ ದೇಶದ ಒಂದು ಕಾರ್ ಫಾರ್ಮುಲಾ 1 ಎಂಬ ವಿಶ್ವದ ಸುಪ್ರಸಿದ್ಧ ರೇಸ್ ಗೆದ್ದಿತ್ತು. ಈ ಯಶಸ್ಸಿನ ಬೆನ್ನಲ್ಲೇ ಹೋಂಡಾ ಪುನಃ ಮಾಮೂಲಿ ಕಾರ್ಗಳನ್ನು ತಯಾರಿಸುವಲ್ಲಿ ಬ್ಯುಸಿಯಾಗ್ತಾರೆ. ಅದು 1970. ಇಡೀ ವಿಶ್ವದಾದ್ಯಂತ ಪೆಟ್ರೋಲ್ನ ಕೊರತೆ ಉಂಟಾಗಿತ್ತು. ಅದರಿಂದಾಗಿ ಪೆಟ್ರೋಲ್ನ ಬೆಲೆಯೂ ಸಹ ಗಗನಕ್ಕೇರಿತ್ತು. ಅದರ ಜೊತೆಗೆ US ಸರ್ಕಾರವು ಕೂಡ ಪರಿಸರದ ಕುರಿತು ಚಿಂತನೆ ನಡೆಸಿತ್ತು. ಆಟೋಮೊಬೈಲ್ಸ್ಗಳಿಂದಾಗುವ ವಾಯು ಮಾಲಿನ್ಯಕ್ಕೆ ಕಡಿವಾಣ ಹಾಕುವುದಾಗಿತ್ತು. ಅದಕ್ಕಾಗಿ ಕ್ಲೀನ್ ಏರ್ ಆಕ್ಟ್ ಎಂಬ ನಿಯಮವನ್ನು ಹೊರಡಿಸುತ್ತೆ. ಈ ನಿಯಮದ ಪ್ರಕಾರ ಆಟೋಮೊಬೈಲ್ ಇಂಜಿನ್ಗಳಿಂದ ಹೊರಸೂಸುವ ವಾಯು ಮಾಲಿನ್ಯಕಾರಕಗಳ ಉತ್ಪಾದನೆಯನ್ನು ನಿಯಂತ್ರಿಸಬೇಕಾಗಿತ್ತು. ಸಾಧ್ಯವಾಗದಿದ್ದಲ್ಲಿ ಅವರ ಫ್ಯಾಕ್ಟರಿಗಳನ್ನು ಮುಚ್ಚಬೇಕಾಗಿತ್ತು. ಇದನ್ನು ಪರಿಗಣಿಸಿದ ಹೋಂಡಾ ಒಂದು ಹೊಸ ಕಾರ್ ಇಂಜಿನ್ ತಯಾರಿಸಲು ಮುಂದಾಗ್ತಾರೆ. ಅದುವೇ CVCC ಇಂಜಿನ್, ಕಾಂಪೌಂಡ್ ವರ್ಟೆಕ್ಸ್ ಕಂಟ್ರೋಲ್ಡ್ ಕಂಬಷನ್ ಇಂಜಿನ್. ಈ ಇಂಜಿನ್ ಕೇವಲ ವಾಯು ಮಾಲಿನ್ಯಕಾರಕಗಳ ಉತ್ಪಾದನೆಯನ್ನು ನಿಯಂತ್ರಿಸುವುದಾಗಿರಲಿಲ್ಲ. ಅದರ ಜೊತೆಗೆ ಇದು ಅತಿ ಹೆಚ್ಚು ಮೈಲೇಜನ್ನು ನೀಡುವ ಇಂಜಿನ್ ಆಗಿತ್ತು. ಈ ಆವಿಷ್ಕಾರಿ ಇಂಜಿನ್ ಇಡೀ ವಿಶ್ವದಾದ್ಯಂತ ಬೆರಗು ಮೂಡಿಸುತ್ತದೆ. ಈ ಹೊಸ ಇಂಜಿನ್ ಅನ್ನು ತಮ್ಮ ಹೊಸ ಮಾಡೆಲ್ ಕಾರ್ ಹೋಂಡಾ ಸಿವಿಕ್ಗೆ ಅಳವಡಿಸಿ ಇಡೀ ವಿಶ್ವದಾದ್ಯಂತ ಮಾರುಕಟ್ಟೆಗೆ ಬಿಡ್ತಾರೆ. ಈ ಕಾರನ್ನು ಅಮೆರಿಕನ್ ಸರ್ಕಾರವೂ ಒಪ್ಪುತ್ತೆ. ಕೆಲವೇ ವರ್ಷಗಳಲ್ಲಿ ಈ ಕಾರ್ ಅಮೆರಿಕನ್ ಮಾರುಕಟ್ಟೆಯನ್ನು ನಡುಗಿಸಿ ಬಿಡುತ್ತೆ. ಇದರ ಬೆನ್ನಲ್ಲೇ ಹೋಂಡಾ ಅಕಾರ್ಡ್ ಮತ್ತು ಹೋಂಡಾ ಸಿಟಿ ಎಂಬ ಕಾರುಗಳು ಮಾರುಕಟ್ಟೆಗೆ ಬಿಡುಗಡೆಯಾಗುತ್ತೆ. ಆ ಕಾರ್ಗಳು ಸಹ ಜನರನ್ನು ಸೆಳೆಯುವಲ್ಲಿ ಯಶಸ್ವಿಯಾಗ್ತವೆ. ಇಂದಿಗೂ ಸಹ ಈ 3 ಕಾರ್ ಮಾಡೆಲ್ಗಳು ನಾವು ಇಡೀ ವಿಶ್ವದಾದ್ಯಂತ ಕಾಣಬಹುದಾಗಿದೆ.
ಎಂದೋ ಕಂಡ ಒಬ್ಬ ಬಡಪಾಯಿಯ ಕನಸು ನನಸಾಗಿತ್ತು. ಜೀವನದಲ್ಲಿ ಎಷ್ಟೇ ಸೋಲು ಬಂದರೂ ಅವುಗಳನ್ನು ಮೆಟ್ಟಿ ನಿಂತ ವೀರ ಈ ಸೊಯಿಚಿರೋ. ಸೋಲೆ ಗೆಲುವಿನ ಸೋಪಾನ ಎನ್ನುವ ಹೇಳಿಕೆಗೆ ಸೊಯಿಚಿರೋ ಹೋಂಡಾ ನಿದರ್ಶನರಾಗ್ತಾರೆ ಎಂದರೆ ತಪ್ಪಾಗಲಾರದು. ಈ ಎಲ್ಲ ಯಶಸ್ಸಿನ ನಂತರ 1991ರಲ್ಲಿ ಹೋಂಡಾ ವಿಧಿವಶರಾಗ್ತಾರೆ. ಆಟೋಮೊಬೈಲ್ ಇಂಡಸ್ಟ್ರಿ ಮತ್ತು ಮಷಿನರಿ ಇಂಡಸ್ಟ್ರಿಗೆ ಹೋಂಡಾ ಕೊಟ್ಟ ಕೊಡುಗೆ ಅಪಾರ. Let's see what curiosity can do. TT win for that man jumping in. There. ಹೋಂಡಾ ಕಂಪನಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಅಂತ ಆಶಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇದೇ ರೀತಿಯ ಇನ್ನೂ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.